Good morning, students. How are you all? I hope you are safe and healthy at home. Welcome to 5th Standard EVS class. Students, ಇವತ್ತು ನಿಮಗೆ ಯೂನಿಟ್ 7ನ ವರ್ಕ್ ಬುಕ್ಕನ್ನು ರಿವಿಷನ್ ಮಾಡ್ತಾ ಇದ್ದೀನಿ. Okay, children? Students, say this. This is your Unit 7. The name of the lesson is Energy and its Sources. Yes, first we know that define energy. Energy is the ability to do work. ನಾವು ವರ್ಕ್ ಮಾಡಬೇಕಾದ್ರೆ ನಮಗೆ ಎನರ್ಜಿ ಬೇಕಲ್ವಾ? ಸೊ ಏನಾದರೂ ಒಂದು ವರ್ಕ್ ಆಗಿದೆ ಅಂತಂದರೆ ನಮಗೆ ಎನರ್ಜಿ ಇರಬೇಕು. ಅದನ್ನೇನಂತ ಹೇಳ್ತೀವಿ? ನಾವು ಕೆಲಸ ಮಾಡೋಕ್ಕೆ ಏನು ಶಕ್ತಿ ಇರುತ್ತಲ್ವಾ ಅದನ್ನು ನಾವು ಎನರ್ಜಿ ಅಂತ ಹೇಳ್ತೀವಿ. ಇನ್ ದ ಇಮೇಜಸ್ ಗಿವನ್ ಬಿಲೋ ಐಡೆಂಟಿಫೈ ದ ಫಾರ್ಮ್ ಆಫ್ ಎನರ್ಜಿ ಬೀಯಿಂಗ್ ಯೂಸ್ಡ್. ಸೊ ಯಾವ ಫಾರ್ಮ್ ಆಫ್ ಎನರ್ಜಿನ ಈ ವರ್ಕ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು. Lifting weights. So he lift something in his hand. Okay, children. So in his hand there is a muscular energy. Muscular energy na use ಮಾಡಿಕೊಂಡು ಆ weight ಅನ್ನು ಲಿಫ್ಟ್ ಮಾಡ್ತಾ ಇದ್ದಾರೆ. ಪ್ಲಾಂಟ್ ಗ್ರೋಯಿಂಗ್. ಸೊ ಪ್ಲಾಂಟ್ ಗ್ರೋ ಆಗಬೇಕಂದ್ರೆ ಯಾವ ಎನರ್ಜಿ ಇರಬೇಕು? ಲೈಟ್ ಎನರ್ಜಿ ಇರಬೇಕು. ಲೈಟ್ ಎನರ್ಜಿ ಇದ್ದರೆ ಮಾತ್ರ ಪ್ಲ್ಯಾಂಟು ಗ್ರೋ ಆಗುತ್ತೆ. ಅದರ್ವೈಸ್ ಸೊ ನೀವು ಒಂದು ಡಾರ್ಕ್ ರೂಮಲ್ಲಿ ಅದಕ್ಕೆ ನೀರು ಗೊಬ್ಬರ ಎಲ್ಲ ಹಾಕಿ ಕೂಡ ಇಟ್ಟರು ಅದು ಗ್ರೋ ಆಗಲ್ಲ. ಬಿಕಾಸ್ ಲೈಟ್ ಎನರ್ಜಿ ಹೆಲ್ಪ್ಸ್ ಟು ಪ್ರಿಪೇರ್ ದ ಪ್ಲ್ಯಾಂಟ್ಸ್ ಫುಡ್ ಆ್ಯಂಡ್ ಗ್ರೋ. ಓಕೆ ಚಿಲ್ಡ್ರನ್. ನೆಕ್ಸ್ಟ್ ಲೌಡ್ ಸ್ಪೀಕರ್. ಸೊ ಲೌಡ್ ಸ್ಪೀಕರ್ಲಿ ಏನಾಗುತ್ತೆ? ಸೌಂಡು ಜೋರಾಗಿ ಕೇಳುತ್ತೆ. ಸೊ ಇಟ್ ಈಸ್ ಅ ಸೌಂಡ್ ಎನರ್ಜಿ. ಓಕೆ. ನೆಕ್ಸ್ಟ್ ಕುಕಿಂಗ್ ಫುಡ್. ಸೊ ಫುಡ್ ಯಾವಾಗ ಕುಕ್ ಆಗುತ್ತೆ? ಅದಕ್ಕೆ ಹೀಟ್ ಸಪ್ಲೈ ಆದಾಗ. ಸೊ ಹೀಟ್ ಎನರ್ಜಿ ಈಸ್ ಯೂಸ್ಡ್ ಟು ಕುಕ್ ದ ಫುಡ್. ರನ್ನಿಂಗ್. ಸೊ ರನ್ನಿಂಗ್ ಮಾಡಬೇಕು ಅಂತಂದ್ರೇನು? ನಮ್ಮ ಲೆಗ್ಸ್ ಮೂಮೆಂಟ್ ಆಗಬೇಕು. ಸೊ ಅಲ್ಲಿ ಮಸ್ಕ್ಯುಲರ್ ಎನರ್ಜಿಯಿಂದ ನಾವು ರನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಲಿಸನ್ ಟು ಅ ಮ್ಯೂಸಿಕ್. ಸೊ ಮ್ಯೂಸಿಕ್ ಕೇಳ್ತಾ ಇದ್ದೀವಿ ಅಂತಂದರೆ ಯಾವ ಎನರ್ಜಿ ಬೇಕಲ್ಲಿ? ಸೌಂಡ್ ಎನರ್ಜಿ. ಸೊ ಮ್ಯೂಸಿಕ್ ಕೇಳಲಿಕ್ಕೆ ಸೌಂಡ್ ಬೇಕಲ್ವಾ ಮಕ್ಕಳ? ನೆಕ್ಸ್ಟ್ ಸೀಲಿಂಗ್ ಫ್ಯಾನ್ ರನ್ನಿಂಗ್. ಸೊ ಸೀಲಿಂಗ್ ಫ್ಯಾನ್ ರನ್ ಆಗಬೇಕಂದ್ರೆ ಏನು ಬೇಕು ನಮಗೆ? ಎಲೆಕ್ಟ್ರಿಕಲ್ ಎನರ್ಜಿ ಇರಬೇಕು. ಇವನ್ ಏನಾದರೂ ಎಲೆಕ್ಟ್ರಿಸಿಟಿ ಹೋಯಿತು ಅಂತಂದರೆ ಆ ಸೀಲಿಂಗ್ ಫ್ಯಾನ್ ರನ್ ಆಗೋದಿಲ್ಲ. ರೀಡಿಂಗ್ ಎ ಬುಕ್. ಸೊ ನಾವು ಬುಕ್ ಓದಲಿಕ್ಕೆ ಯಾವ ಎನರ್ಜಿ ಬೇಕು? ಎಸ್, ಲೈಟ್ ಎನರ್ಜಿ. ಬಿಕಾಸ್ ಯಾಕೆ? ನಮಗೆ ಅಲ್ಲಿರುವಂಥ ಹ್ಯಾಂಡ್ ರೈಟಿಂಗ್ ಕಾಣಿಸ್ಬೇಕಲ್ವಾ? ಸೊ ಆ ವರ್ಡ್ಸನ್ನು ಲೆಟರ್ಸ್ನ ಐಡೆಂಟಿಫೈ ಮಾಡಲಿಕ್ಕೆ ನಮಗೆ ಲೈಟ್ ಎನರ್ಜಿ ಬೇಕು. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಬಾಯ್ಲಿಂಗ್ ವಾಟರ್. ವಾಟರ್ ಬಾಯ್ಲ್ ಆಗಬೇಕಂದ್ರೆ ಹೀಟ್ ಬೇಕು. ಸೊ ಹೀಟ್ ಎನರ್ಜಿ ಈಸ್ ಯೂಸ್ ಟು ಬಾಯ್ಲ್ ದ ವಾಟರ್. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಒನ್, ನೇಮ್ 2 ನ್ಯಾಚುರಲ್ ಸೋರ್ಸಸ್ ಆಫ್ ಲೈಟ್ ಎನರ್ಜಿ. ಸೊ ನ್ಯಾಚುರಲ್ ಸೋರ್ಸಸ್ ಆಫ್ ಲೈಟ್ ಎನರ್ಜಿ ಯಾವುದ್ಯಾವುದು? ಒಂದು ಸನ್ನು, ಇನ್ನೊಂದು ಸ್ಟಾರ್ಸ್. ಓಕೆ. ನೆಕ್ಸ್ಟ್, ನೇಮ್ 2 ಮ್ಯಾನ್-ಮೇಡ್ ಸೋರ್ಸಸ್ ಆಫ್ ಲೈಟ್ ಎನರ್ಜಿ. ಸೊ ನ್ಯಾಚುರಲ್ ಸೋರ್ಸಸ್ ಅಂದರೆ ಪ್ರಕೃತಿ ದತ್ತವಾಗಿ ಸಿಗುವಂತಹ ಲೈಟ್ಸ್ ಯಾವುದ್ಯಾವುದು? ಸ್ಟಾರ್ ಲೈಟು ಮತ್ತು ಸನ್ಲೈಟು ಆ್ಯಂಡ್ ಮೂನ್ ಲೈಟ್ ಆಲ್ಸೋ. ಓಕೆ. ಬಟ್ ಮ್ಯಾನ್-ಮೇಡ್ ಸೋರ್ಸಸ್ ಯಾವುದ್ಯಾವುದು? ಬಲ್ಬ್, ಕ್ಯಾಂಡಲ್ ಆರ್ ದ ಮ್ಯಾನ್-ಮೇಡ್ ಸೋರ್ಸಸ್ ಆಫ್ ಲೈಟ್ ಎನರ್ಜಿ. Because bulb and candles are made by the man, so it is a man-made sources. Draw a path of light energy from its primary source. So primary source ಇಂದ ಲೈಟ್ ಎನರ್ಜಿ ಹೇಗೆ ಪಾಸ್ ಆಗತ್ತೆ ಅಂತ ಕೇಳ್ತೀವಿ. ನೋಡಿ ಇಲ್ಲಿ ಇದು ಸನ್ ಇಸ್ ದ ನ್ಯಾಚುರಲ್ ಸೋರ್ಸ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಅ ಪ್ರೈಮರಿ ಸೋರ್ಸ್. ಸೊ ಈ ಸನ್ಲೈಟನ್ನು ಯೂಸ್ ಮಾಡಿಬಿಟ್ಟು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು. ಯಾವ ರೀತಿಯಲ್ಲಿ? ಎಸ್, ಸೋಲಾರ್ ಪ್ಯಾನಲ್ಸ್ಗಳನ್ನು ಯೂಸ್ ಮಾಡಿ ಸನ್ಲೈಟಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿದಾಗ ಈ ಬಲ್ಬ್ ಏನಾಗುತ್ತೆ? ಆನ್ ಆಗುತ್ತೆ. ಅಂಡರ್ಸ್ಟುಡ್? ಸೊ ಇದೇ ರೀತಿಯಲ್ಲಿ ಫಾಸಿಲ್ ಫ್ಯೂಯಲ್ಸಿಂದ ಆ್ಯಂಡ್ ವಾಟರಿಂದ ಕೂಡ ನಾವು ಅದರ್ ಸೋರ್ಸಸ್ ಆಫ್ ಎನರ್ಜಿನ ಪ್ರೊಡ್ಯೂಸ್ ಮಾಡ್ಬೋದು. ಓಕೆ ಚಿಲ್ಡ್ರನ್? ನೆಕ್ಸ್ಟ್, students, say this. Discuss with your group and fill the table given below.
ಸೊ ಇಲ್ಲಿ ಐಟಮ್ ಕೊಟ್ಟಿದ್ದಾರೆ, ಡಸ್ ಇಟ್ ಪ್ರೊಡ್ಯೂಸ್ ಹೀಟ್, ಹೀಟ್ ಪ್ರೊಡ್ಯೂಸ್ ಮಾಡುತ್ತಾ ಅಂತ ಕೇಳಿದ್ದಾರೆ. ವಾಟ್ ಈಸ್ ದ ಸೋರ್ಸ್ ಆಫ್ ದ ಹೀಟ್ ಎನರ್ಜಿ ಸೋರ್ಸ್ ಯಾವುದು ಅದು? ಫಸ್ಟ್ ಒನ್ ಈಸ್ ಕ್ಯಾಂಡಲ್, ಇದು ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತಾ? ಎಸ್. ಆ್ಯಂಡ್ ಟೈಪ್ ಆಫ್ ಸೋರ್ಸ್ ಆಫ್ ಎನರ್ಜಿ ಯಾವುದು ಇಲ್ಲಿ? ಹೀಟ್ ಎನರ್ಜಿ ಯಾವುದು? ವ್ಯಾಕ್ಸ್. ಜಾಕೆಟ್, it does not produce a heat, so there is no source of heat energy. Fire, yes, it is a heat energy, it produces heat. The source of heat energy is wood and fossil fuels. Okay, next one is iron. Yes, it produces a heat. So what is the source of heat energy? Fossil fuels, water and sun. Next, hair dryer. Yes, it is a source of heat energy, so it produces heat. What are the sources of heat energy? Fossil fuels, water and sun. Water heater is also a produce heat. So the source of heat is fossil fuels, water and sun. Rubbing hands together, yes, it produces heat. So muscular energy and the sun. ಸೊ ಇಲ್ಲಿ ಸೋರ್ಸು ವಾಟರು ಸನ್ನು ಹೇಗೆ ಬರ್ತಿದೆ ಅಂತ ಕೇಳ್ಕೊಬೋದು. ವಾಟರ್ ಹೀಟರ್ ಅಂತಂದರೆ ಇಲ್ಲೇನಾಗುತ್ತೆ? ವಾಟರ್ ಹೀಟ್ ಆಗುತ್ತೆ. ಸೊ ವಾಟರ್ ಇಸ್ ಒನ್ ಆಫ್ ದ ಸೋರ್ಸ್. ವಾಟರ್ ಹೀಟ್ ಹೇಗಾಗುತ್ತೆ? ಸೋಲಾರ್ ಎನರ್ಜಿನ ಯೂಸ್ ಮಾಡಿಕೊಂಡು ಸೋಲಾರ್ ವಾಟರ್ ಹೀಟರಿಂದ ವಾಟರ್ ಹೀಟ್ ಆಗ್ಬೋದು, ಅಥವಾ ಫಾಸಿಲ್ ಫ್ಯೂಯಲ್ಸಿಂದನೂ ವಾಟರ್ ಹೀಟ್ ಆಗ್ಬೋದು. ಸೊ ದೀಸ್ ಆರ್ ದ ಸೋರ್ಸಸ್ ಆಫ್ heat energy. Stove, yes, it is produce a heat. The sources of heat energy is fossil fuels. Name 5 sources of heat energy and categorize them into natural or man-made sources. So ಇಲ್ಲಿ ನೋಡಿ, ನ್ಯಾಚುರಲ್ ಸೋರ್ಸ್ ಆಫ್ ಹೀಟ್ ಎನರ್ಜಿ ಯಾವುದು, ಮ್ಯಾನ್-ಮೇಡ್ ಸೋರ್ಸ್ ಆಫ್ ಹೀಟ್ ಎನರ್ಜಿ ಯಾವುದು? ಸೊ ಸನ್ ಆ್ಯಂಡ್ ಫೈರ್ ಆರ್ ದ ನ್ಯಾಚುರಲ್ ಸೋರ್ಸ್ ಆಫ್ ದ heat energy. Okay, and man-made source of heat energy ಯಾವುದು? Water, hair dryer and stove. Understood? Next one, draw the path of a heat energy to its primary source for the following. Path of heat energy. ಸೊ ಫಾಸಿಲ್ ಫ್ಯೂಯಲ್ಸ್ ಅಂತಂದರೆ ಈ ಕೋಲನ್ನ ಯೂಸ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ? ಸೊ ಮ್ಯಾನ್-ಮೇಡ್ ಸೋರ್ಸ್ ಆಫ್ ಸ್ಟವ್ ಏನಿದೆಯಲ್ಲ, ಅದಕ್ಕೆ ಹೀಟ್ ಅಲ್ಲಿ ಪ್ರೊಡ್ಯೂಸ್ ಆಗೋ ಹಾಗೆ ಮಾಡ್ತೀವಿ. ಸೊ ಇಟ್ ಈಸ್ ಅ ಪ್ರೈಮರಿ ಸೋರ್ಸ್ ಆಫ್ ಹೀಟ್ ಎನರ್ಜಿ. ಅಂಡರ್ಸ್ಟುಡ್? ನೆಕ್ಸ್ಟ್, ಆ್ಯಸ್ ಇಟ್ ಈಸ್ ನಾವು ನೋಡಿದ್ವಿ ಅಲ್ವಾ ಮಕ್ಕಳ? ಸೊ ಸನ್ನಿಂದ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡಿ ಸೊ ನಾವು ಫುಡ್ಡನ್ನು ಕುಕ್ ಮಾಡ್ಬೋದು, ಅಥವಾ ಈ ಐರನ್ ಬಾಕ್ಸ್ ಯೂಸಿಂದ ಐರನ್ನ ಮಾಡ್ಬೋದು. ಆ್ಯಂಡ್ ಫಾಸಿಲ್ ಫ್ಯೂಯಲ್ಸಿಂದನೂ ಕೂಡ ಏನು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿ ಸೊ ನಮ್ಮ ಮನೆಗೆ ಬೇಕಾಗಿರುವಂಥ ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ಬೋದು. ಆ್ಯಂಡ್ ವಾಟರಿಂದನೂ ಕೂಡ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು. ಸೊ ವಾಟರಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿದ್ರೆ ಅದನ್ನು ಏನಂತ ಹೇಳ್ತೀವಿ? ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅಂತ ಹೇಳ್ತೀವಿ ಎಲೆಕ್ಟ್ರಿಸಿಟಿಗೆ. ಅದರಿಂದನೂ ಕೂಡ ಕೆಲವೊಂದು ಎಕ್ವಿಪ್ಮೆಂಟ್ಸು ರನ್ ಆಗೋ ರೀತಿಯಲ್ಲಿ ಮಾಡ್ಬೋದು. ಅಂಡರ್ಸ್ಟುಡ್? ಸೊ ಇದೇನು ಮಾಡುತ್ತೆ? ಐರನ್ ಬಾಕ್ಸು ಕ್ಲಾತ್ಸನ್ನು ಐರನ್ ಮಾಡುತ್ತೆ. ಸೊ ಮ್ಯಾನ್-ಮೇಡ್ ಸೋರ್ಸ್. ಐರನ್ ಬಾಕ್ಸ್ ಏನು? ಮ್ಯಾನ್-ಮೇಡ್ ಸೋರ್ಸ್. ಅಂಡರ್ಸ್ಟುಡ್? ನೆಕ್ಸ್ಟ್, ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್ ಆ್ಯಂಡ್ ಫಿಲ್ ಇನ್ ದ ಟೇಬಲ್ ಗಿವನ್ ಬಿಲೋ. ನಿಮ್ಮ ಪಾರ್ಟ್ನರ್ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಇದನ್ನು ಫಿಲಪ್ ಮಾಡಿ ಅಂತ ಕೇಳಿದ್ದಾರೆ. ವಾಟ್ ಆ್ಯಕ್ಟಿವಿಟೀಸ್ ಡಿಡ್ ಯು ಡೂ ಟುಡೇ? ಸೊ ಇವತ್ತೇನು ಆ್ಯಕ್ಟಿವಿಟೀಸ್ ಮಾಡಿದ್ರಿ? ಡಿಡ್ ಯು ನೀಡ್ ಎನರ್ಜಿ ಟು ಡೂ ದಿಸ್ ಆ್ಯಕ್ಟಿವಿಟಿ? ಆ ಆ್ಯಕ್ಟಿವಿಟಿ ಮಾಡೋದಕ್ಕೆ ಎನರ್ಜಿ ನಿಮಗೆ ಬೇಕಾಯ್ತಾ? ವಾಟ್ ವಾಸ್ ದ ಸೋರ್ಸ್ ಆಫ್ ಎನರ್ಜಿ ಯು ಯೂಸ್ಡ್? ಯಾವ ಎನರ್ಜಿ ಯೂಸ್ ಮಾಡಿದ್ದೀರಾ ಆ್ಯಕ್ಟಿವಿಟಿ ಮಾಡೋದಕ್ಕೆ? ವೇರ್ ಡಿಡ್ ದ ಸೋರ್ಸ್ ಗೆಟ್ ಫ್ರಮ್? ಸೊ ಅದು ಎಲ್ಲಿಂದ ಸಿಕ್ತು ಆ ಸೋರ್ಸು ನಿಮಗೆ? ಸೊ ಇವತ್ತೇನು ಆ್ಯಕ್ಟಿವಿಟಿ ಮಾಡಿದ್ದೀರಾ? ಬ್ರಷಿಂಗ್ ಟೀತ್. ಸೊ ಅಲ್ಲಿ ಆ್ಯಕ್ಟಿವಿಟಿ ಆಯಿತಾ? ಎಸ್, ಆಯಿತು. ಆ ಆ್ಯಕ್ಟಿವಿಟಿಗೆ ಸೋರ್ಸ್ ಯಾವುದು? ಮಸ್ಕ್ಯುಲರ್ ಎನರ್ಜಿ. ಆ್ಯಂಡ್ ವೇರ್ ಡಿಡ್ ಇಟ್ ಗೆಟ್ ಫ್ರಮ್? ಎಸ್, ಇಟ್ ಈಸ್ ಗೆಟ್ ಫ್ರಮ್ ದ ಸನ್. ಅಂಡರ್ಸ್ಟುಡ್? ನೆಕ್ಸ್ಟ್, ಕಮಿಂಗ್ ಟು ಸ್ಕೂಲ್. ಸೊ ಇಲ್ಲೂ ಕೂಡ ಆ್ಯಕ್ಟಿವಿಟೀಸ್ ಆಯಿತು.
ಸೊ ಮನೆಯಿಂದ ಸ್ಕೂಲಿಗೆ ಬರಬೇಕು ಅಂತಂದರೆ ಯಾವುದ್ರಲ್ಲಿ ಬರ್ತೀರಾ? ಎಸ್, ತುಂಬ ಹತ್ತಿರ ಮನೆ ಇದ್ದರೆ ನಡ್ಕೊಂಡು ಬರ್ತೀರಾ, ಅಲ್ಲೊಂದು ಆ್ಯಕ್ಟಿವಿಟಿ ಆಗುತ್ತೆ ನಡ್ಕೊಂಡು ಬರೋದ್ರಿಂದ. ಆ್ಯಂಡ್ ಮಸ್ಕ್ಯುಲರ್ ಎನರ್ಜಿಯಲ್ಲಿ ಸೋರ್ಸ್ ಆಗುತ್ತೆ. ವೇರ್ ಡಿಡ್ ದ ಸೋರ್ಸ್ ಗೆಟ್ ಎನರ್ಜಿ ಫ್ರಮ್? ಸೊ ಈ ಸೋರ್ಸ್ ಎಲ್ಲಿಂದ ಎನರ್ಜಿ ಪಡ್ಕೊಂತು ಅಂದರೆ ಸನ್ನಿಂದ. ನೆಕ್ಸ್ಟ್ ಒನ್ ಈಸ್ ಪ್ಲೇಯಿಂಗ್. ಅದು ಕೂಡ ಒಂದು ಆ್ಯಕ್ಟಿವಿಟಿ, ಅದು ಮಸ್ಕ್ಯುಲರ್ ಎನರ್ಜಿ ಸೋರ್ಸ್ ಆಗಿದೆ. ಸೊ ಅದಕ್ಕೂ ಕೂಡ ಏನು ಸನ್. ಹೇಗೆ ಸೋರ್ಸ್ ಸನ್ ಆಗುತ್ತೆ ಅಂತಂದರೆ, ಸೊ ಸನ್ಲೈಟನ್ನು ಯೂಸ್ ಮಾಡಿಕೊಂಡು ಪ್ಲ್ಯಾಂಟ್ಸು ಫುಡ್ಡನ್ನು ಪ್ರಿಪೇರ್ ಮಾಡ್ತಾರೆ, ಆ ಫುಡ್ಡನ್ನು ನಾವು ತಿಂತೀವಿ. ಹಾಗಾಗಿ ಸನ್ ಈಸ್ ದ ಮೇನ್ ಸೋರ್ಸ್ ಆಫ್ ದ energy. Studying, yes, it is also one of the activity, and muscular energy is used to this activity, and sun is the source, get energy from it. Okay, next talking in a class. ನಾವು ಮಾತಾಡಬೇಕು ಅಂತಂದ್ರು ಅದು ಕೂಡ ಒಂದು ಆ್ಯಕ್ಟಿವಿಟಿ. ನಮ್ಮ ಟಂಗ್ ಮೂಮೆಂಟ್ ಆಗುತ್ತೆ. ಟಂಗ್ ಯಾವುದರಿಂದ ಮೂಮೆಂಟ್ ಆಗುತ್ತೆ? ಮಸ್ಕ್ಯುಲರ್ ಎನರ್ಜಿ. ಆ ಮಸ್ಕ್ಯುಲರ್ ಎನರ್ಜಿ ಎಲ್ಲಿಂದ ಸಿಗುತ್ತೆ? ಸನ್ನಿಂದ ಸಿಗುತ್ತೆ. ಶವರಿಂಗ್. ಶವರಿಂಗ್ ಅಂದರೆ ನಡ್ಕೋದು ಅಂತ ಏನು ಹೇಳ್ತೀರಲ್ಲ ಅದು. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಆ್ಯಕ್ಟಿವಿಟಿ. ಸೊ ಅಲ್ಲಿ ಏನಾಗುತ್ತೆ, ನಮ್ಮ ಹ್ಯಾಂಡ್ ಅಥವಾ ಲೆಗ್ ಶೇಕ್ ಆಗ್ತಿದೆ ಅಂಥದ್ರಲ್ಲಿ ಮಸ್ಕ್ಯುಲರ್ ಎನರ್ಜಿ ಇರುತ್ತೆ. ಆ ಎನರ್ಜಿ ಎಲ್ಲಿಂದ ಸಿಗುತ್ತೆ ಅಂದರೆ ಸನ್ನಿಂದ ಸಿಗುತ್ತೆ. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್, ವಾಟ್ ಈಸ್ ಮಸ್ಕ್ಯುಲರ್ ಎನರ್ಜಿ? ಹಾಗಾದರೆ ಮಸ್ಕ್ಯುಲರ್ ಎನರ್ಜಿ ಅಂತಂದ್ರೆ ಏನು? ಮಸ್ಕ್ಯುಲರ್ ಎನರ್ಜಿ ಇಸ್ ದ ಎನರ್ಜಿ ಅವರ್ ಬಾಡಿ ಯೂಸಸ್ ಟು ಪರ್ಫಾರ್ಮ್ ಆಲ್ ಅವರ್ ಡೈಲಿ ಆ್ಯಕ್ಟಿವಿಟೀಸ್ ಲೈಕ್ ವಾಕಿಂಗ್, ರನ್ನಿಂಗ್ ಆ್ಯಂಡ್ ಪ್ಲೇಯಿಂಗ್. ಮಸ್ಕ್ಯುಲರ್ ಎನರ್ಜಿ ಅಂತಂದರೆ ಅದು ಕೂಡ ಒಂದು ಎನರ್ಜಿ ಫಾರ್ಮ್. ಸೊ ಅದು ಎಲ್ಲಿರುತ್ತೆ ಅಂತಂದರೆ ನಮ್ಮ ಬಾಡಿ ಒಳಗಿರುತ್ತೆ. ಅದ್ರ ಸಹಾಯದಿಂದ ನಾವು ಏನೇನು ಮಾಡ್ತೀವಿ ಅಂತಂದರೆ ಪರ್ಫಾರ್ಮ್ ಆಲ್ ದ ಡೈಲಿ ಆ್ಯಕ್ಟಿವಿಟೀಸ್. ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಯಾವುದ್ಯಾವುದಿದೆಯೋ, ವಾಕಿಂಗ್ ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು ಆ್ಯಂಡ್ ಪ್ಲೇಯಿಂಗ್, ದೀಸ್ ಆರ್ ಆಲ್ ಡನ್ ಬೈ ಮಸ್ಕ್ಯುಲರ್ ಎನರ್ಜಿ. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್, ವಾಟ್ ಈಸ್ ದ ಸೋರ್ಸ್ ಆಫ್ ಮಸ್ಕ್ಯುಲರ್ ಎನರ್ಜಿ? ಎಸ್, ದ ಸೋರ್ಸ್ ಆಫ್ ಮಸ್ಕ್ಯುಲರ್ ಎನರ್ಜಿ ಈಸ್ ಫುಡ್ ದಟ್ ವಿ ಈಟ್. ಸೊ ಮಸ್ಕ್ಯುಲರ್ ಎನರ್ಜಿಗೆ ಸೋರ್ಸ್ ಯಾವುದು? ಫುಡ್. ನಾವೇನು ಆಹಾರವಾಗಿ ಸೇವಿಸ್ತೀವಲ್ವಾ, ಸೊ ಆ ಫುಡ್. ವಾಟ್ ಈಸ್ ದ ಸೋರ್ಸ್ ಆಫ್ ಎನರ್ಜಿ ಇನ್ ಫುಡ್? ಸೊ ಎನರ್ಜಿಯಲ್ಲಿ ಯಾವ ಸೋರ್ಸ್ ಇರುತ್ತೆ? ಸೊ ಫುಡ್ಡಿಂದ ನಮಗೆ ಎನರ್ಜಿ ಸಿಗುತ್ತಲ್ವಾ, ಅದರಲ್ಲಿ ಯಾವ ಸೋರ್ಸ್ ಇರುತ್ತೆ? ವಿ ಈಟ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಆ್ಯಸ್ ಎ ಫುಡ್. Plants get their energy from the sun and animals get plants to get energy. So the primary source of our energy in food is sun. So ಫುಡ್ಡಲ್ಲಿ ಯಾವ ಎನರ್ಜಿ ಇರುತ್ತೆ ಅಂತಂದರೆ, ಸೊ ನಾವು ಪ್ಲ್ಯಾಂಟ್ಸ್ ಆ್ಯಂಡ್ ಎನಿಮಲ್ಸನ್ನ ಫುಡ್ ಆಗಿ ಸೇವಿಸ್ತೀವಿ ಅಲ್ವಾ ಮಕ್ಕಳ? ಸೊ ಪ್ಲ್ಯಾಂಟ್ಸ್ ಗೆಟ್ ಎನರ್ಜಿ ಫ್ರಮ್ ದ ಸನ್. ಸೊ ಪ್ಲ್ಯಾಂಟ್ಸಿಗೆ ಎನರ್ಜಿ ಎಲ್ಲಿಂದ ಸಿಕ್ಕಿರುತ್ತೆ? ಸನ್ ಆ್ಯಂಡ್ ಸನ್ಲೈಟಿಂದ ಸಿಕ್ಕಿರುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಪ್ಲ್ಯಾಂಟ್ಸು ಫುಡ್ಡನ್ನು ಪ್ರಿಪೇರ್ ಮಾಡ್ತಾರೆ. ಆ್ಯಂಡ್ ಅನಿಮಲ್ಸ್ ಈಟ್ ಪ್ಲ್ಯಾಂಟ್ಸ್ ಟು ಗೆಟ್ ಎನರ್ಜಿ. ಅನಿಮಲ್ಸು ಕೂಡ ಆ ಪ್ಲ್ಯಾಂಟನ್ನು ತಿಂದ್ಬಿಟ್ಟು ಏನು ಮಾಡುತ್ತೆ? ಎನರ್ಜಿನ ತೊಗೊತಾರೆ. ಆ್ಯಂಡ್ ನಾವು ಕೂಡ ಪ್ಲ್ಯಾಂಟ್ಸನ್ನು ತಿಂತೀವಿ. ಅಂತಂದರೆ ಪ್ಲ್ಯಾಂಟ್ಸಿಂದ ಬರುವಂತಹ ಕೆಲವೊಂದು ಫುಡ್ ಐಟಮ್ಸು, ಫ್ರೂಟ್ಸು, ವೆಜಿಟೇಬಲ್ಸು ಆ್ಯಂಡ್ ಸಮ್ ಲೀವ್ಸ್. ಓಕೆ, ಸೊ ಪ್ಲ್ಯಾಂಟ್ ಏನು ಮಾಡಿರುತ್ತೆ? ಸನ್ಲೈಟನ್ನು ತೊಗೊಂಡು ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಂಡಿರುತ್ತಲ್ವಾ. ಸೊ ದ ಪ್ರೈಮರಿ ಸೋರ್ಸ್ ಆಫ್ ಅವರ್ ಎನರ್ಜಿ ಇನ್ ದ ಫುಡ್ ಈಸ್ ದ ಸನ್. ಸೊ ನಮ್ಮ ಫುಡ್ಡಲ್ಲಿರುವಂಥ ಪ್ರೈಮರಿ ಸೋರ್ಸ್ ಯಾವುದು? ಸನ್. ಅಂಡರ್ಸ್ಟುಡ್? ಡ್ರಾ ದ ಪಾತ್ ಆಫ್ ಮಸ್ಕ್ಯುಲರ್ ಎನರ್ಜಿ ಟು ಇಟ್ಸ್ ಪ್ರೈಮರಿ ಸೋರ್ಸ್. ಸೊ ಪ್ರೈಮರಿ ಸೋರ್ಸಿಂದ ಮಸ್ಕ್ಯುಲರ್ ಎನರ್ಜಿ ಹೇಗೆ ಡೆವಲಪ್ ಆಗುತ್ತೆ ಅಂತ. ಸನ್ ಈಸ್ ದ ಪ್ರೈಮರಿ ಸೋರ್ಸ್ ಆಫ್ ಆಲ್ ದ ಲಿವಿಂಗ್ ಥಿಂಗ್ಸ್. ಸೊ ಈ ಸನ್ಲೈಟನ್ನು ಯೂಸ್ ಮಾಡಿಕೊಂಡು ಈ ಪ್ಲ್ಯಾಂಟ್ ಏನು ಮಾಡುತ್ತೆ? ಫುಡ್ಡನ್ನು ಪ್ರಿಪೇರ್ ಮಾಡುತ್ತೆ. ಅದಕ್ಕೆ ಏನಂತ ಹೇಳ್ತೀವಿ? ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ. ಸೊ ಅನಿಮಲ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್ ಫೀಡ್ ಆನ್ ಪ್ಲ್ಯಾಂಟ್ ಫಾರ್ ದ ಪರ್ಪಸ್ ಆಫ್ ದ ಫುಡ್. ಸೊ ಅನಿಮಲ್ಸು ಮತ್ತು ನಾವು ಈ ಪ್ಲ್ಯಾಂಟನ್ನು ಆಹಾರಕ್ಕಾಗಿ ಯೂಸ್ ಮಾಡ್ಕೊತೀವಿ ಅಲ್ವಾ. ಸೊ ಆವಾಗ ಏನಾಯಿತು? ಎನರ್ಜಿ, ಪ್ಲ್ಯಾಂಟಲ್ಲಿರುವಂಥ ಎನರ್ಜಿ ಇದಕ್ಕೆ ಬಂತು.
ಸೊ ಪ್ರಾಣಿಗಳು ಕೊಡುವಂತಹ ಮಿಲ್ಕ್ ಆಗಿರ್ಬೋದು, ಎಗ್ಸ್ ಆಗಿರ್ಬೋದು, ಅದೆಲ್ಲನೂ ಕೂಡ ನಾವೇನು ಮಾಡ್ತೀವಿ, ಫುಡ್ ಆಗಿ ತಗೊಳ್ತೀವಿ. ಈವನ್ ಪ್ಲ್ಯಾಂಟನ್ನು ಫುಡ್ ಆಗಿ ನಾವು ಸೇವಿಸ್ತೀವಿ. ಅನಿಮಲ್ಸಿಂದ ಬರುವಂತಹ ಫುಡ್ ಐಟಮ್ಸ್ ಏನಿದೆಯಲ್ಲ, ಎಗ್ಸು, ಮಿಲ್ಕ್, ಅದನ್ನು ಕೂಡ ನಾವು ಕನ್ಸ್ಯೂಮ್ ಮಾಡ್ತೀವಿ. ಸೊ ಅದು ಎರಡೂ ನಾವು ಸೇವನೆ ಮಾಡಿದಾಗ ಏನಾಗುತ್ತೆ, ಮಸ್ಕ್ಯುಲರ್ ಎನರ್ಜಿ ಸಿಗುತ್ತೆ ನಮಗೆ. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್. For each of the images given below, write down the sources of sound energy. Yes, students, see these pictures. Bird is singing. So ಏನಾಗ್ತಿದೆ ಇಲ್ಲಿ ಕೊಟ್ಟಿರುವಂಥ ಇಮೇಜಸ್ಸಲ್ಲಿ ಸೋರ್ಸ್ ಆಫ್ ಸೌಂಡ್ ಎನರ್ಜಿ ಯಾವುದು ಅಂತ ಕೇಳ್ತಾ ಇದೆ. ಹಿಯರ್ ಫುಡ್, ಸನ್ ಆ್ಯಂಡ್ ಮಸ್ಕ್ಯುಲರ್ ಎನರ್ಜಿ. ಸೊ ಬರ್ಡ್ ಸಿಂಗ್ ಮಾಡಬೇಕು ಅಂತಂದರೆ ಅದಕ್ಕೆ ಫಸ್ಟು ಫುಡ್ ಸಿಕ್ಕಿ ಸ್ಟ್ರೆಂಥನ್ ಆಗಿರಬೇಕು. ಆ ಫುಡ್ಡಿಂದ ಏನು ಸಿಗುತ್ತೆ, ಅದಕ್ಕೆ ಸನ್ನಲ್ಲಿರುವಂಥ ಎನರ್ಜಿನೂ ಸಿಗುತ್ತೆ. ಅದು ಸಿಂಗ್ ಮಾಡಬೇಕು ಅಂತಂದರೆ ಮಸ್ಕ್ಯುಲರ್ ಎನರ್ಜಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ವಿಂಡ್ ಚೈಮ್ಸ್. ಸೊ ಈ ವಿಂಡ್ ಚೈಮ್ಸಲ್ಲಿ ಏನಾಗಿರುತ್ತೆ, ಗಾಳಿ ಬಂದಾಗ ಅದು ಸೌಂಡ್ ಮಾಡುತ್ತೆ. ಸೊ ವಿಂಡ್ ಈಸ್ ದ ಸೋರ್ಸ್ ಆಫ್ ಎನರ್ಜಿ. ಅಂಡರ್ಸ್ಟುಡ್? ದ ಮ್ಯಾನ್ ಈಸ್ ಸಿಂಗಿಂಗ್. ಸೊ ಇಲ್ಲಿ ಮ್ಯಾನ್ ಸಿಂಗ್ ಮಾಡ್ತಿದ್ದಾರೆ ಅಂತಂದರೆ ಹಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ಫಸ್ಟು ಫುಡ್ ಬೇಕು. ಫುಡ್ ಕನ್ಸ್ಯೂಮ್ ಮಾಡಿದ್ರೆ ಅದರಲ್ಲಿರುವಂತಹ ಸನ್ಲೈಟಲ್ಲಿರುವಂಥ ಎನರ್ಜಿ ಅವನಿಗೆ ಸಿಗತ್ತೆ. ಆ್ಯಂಡ್ ಮಸ್ಕ್ಯುಲರ್ ಎನರ್ಜಿ ಇಲ್ಲಿ ಒಂದು ಸೋರ್ಸ್ ಆಗಿರುತ್ತೆ. ಸೊ ಮಸಲ್ಸ್ ಇಲ್ಲಿ ಕರೆಕ್ಟಾಗಿ ವರ್ಕ್ ಮಾಡಿದ್ರೆ ಅವನು ನೀಟಾಗಿ ಹಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮ್ಯೂಸಿಕ್ ಸಿಸ್ಟಮ್. ಸೊ ಈ ಮ್ಯೂಸಿಕ್ ಸಿಸ್ಟಮಲ್ಲಿ ಸೌಂಡ್ ಹೇಗೆ ಕೇಳುತ್ತೆ, ಅದಕ್ಕೆ ಸೋರ್ಸ್ ಯಾವುದು ಅಂತಂದರೆ ಫಾಸಿಲ್ ಫ್ಯೂಯಲ್ಸ್, ಎಲೆಕ್ಟ್ರಿಸಿಟಿ, ಸನ್, ವಾಟರ್. ಯಾಕಂದರೆ ಸನ್ನಿಂದನೂ ನಾವು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು, ವಾಟರಿಂದ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು, ಆ್ಯಂಡ್ ಫಾಸಿಲ್ ಫ್ಯೂಯಲ್ಸಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು. ಸೊ ಫೈನಲಿ ಎಲೆಕ್ಟ್ರಿಸಿಟಿ ಇಸ್ ದ source of this music system. Okay, next one. Draw and name 5 natural sources from the electricity can be generated. ಸೊ ಇಲ್ಲಿ ಡ್ರಾ ಮಾಡೋಕ್ಕೆ ಹೇಳಿದ್ದಾರೆ ಮಕ್ಕಳು. 5 ನ್ಯಾಚುರಲ್ ಸೋರ್ಸಸ್ಸನ್ನು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದನ್ನು ಡ್ರಾ ಮಾಡೋಕ್ಕೆ ಹೇಳಿದ್ದಾರೆ. ಒಂದು ಸನ್ನು, ಇನ್ನೊಂದು ಫಾಸಿಲ್ ಫ್ಯೂಲ್ಸು, ಇನ್ನೊಂದು ಮೂವಿಂಗ್ ವಾಟರು, ವಾಟರ್ ಇನ್ ಎ ಓಷನ್ಸ್. ಸೊ ಆ ವೇವ್ಸಿಂದನೂ ಕೂಡ ಏನು ಮಾಡ್ತೀವಿ, ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತೀವಿ. ಅದಕ್ಕೇನಂತ ಹೇಳ್ತೀವಿ ಅಂದರೆ ಟೈಡಲ್ ಪವರ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ. ಆ್ಯಂಡ್ ವಿಂಡ್ ಆಲ್ಸೋ ಎ ಒನ್ ಆಫ್ ದ ಎಲೆಕ್ಟ್ರಿಸಿಟಿ ಜನರೇಟೆಡ್ sources. Okay children, next name 2 man-made sources of electricity. ಸೊ ಮ್ಯಾನ್-ಮೇಡ್ ಸೋರ್ಸಸ್ ಆಫ್ ಎಲೆಕ್ಟ್ರಿಸಿಟಿ ಯಾವುದ್ಯಾವುದು ಅಂತಂದರೆ ಬ್ಯಾಟ್ರೀಸ್ ಆ್ಯಂಡ್ ಸೆಲ್ಸ್. ನೆಕ್ಸ್ಟ್ ಸ್ಟೂಡೆಂಟ್ಸ್, ಸಿ ದಿಸ್. ವಾಟ್ ಆರ್ ದ 4 ಪ್ರೈಮರಿ ಸೋರ್ಸಸ್ ಫ್ರಮ್ ವಿಚ್ ವಿ ಗೆಟ್ ಮೋಸ್ಟ್ ಆಫ್ ಅವರ್ ಎನರ್ಜಿ. ಸೊ ನಾವು ಆಲ್ಮೋಸ್ಟ್ ಎನರ್ಜಿನ ಪಡೆಯುವಂಥ 4 ಪ್ರೈಮರಿ ಸೋರ್ಸಸ್ಗಳು ಯಾವುದ್ಯಾವುದು, ಆ್ಯಂಡ್ ರೈಟ್ ಡೌನ್ ಫ್ರಮ್ ದ ಎನರ್ಜಿ ದಟ್ ವಿ ಗೆಟ್ ಫ್ರಮ್ ಈಚ್ ಪ್ರೈಮರಿ ಸೋರ್ಸಸ್. ಸೊ the 4 primary sources of energy are, first one is sun. Sun ಇಂದ ಹೇಗೆ ಸಿಗುತ್ತೆ ನಮಗೆ ಎನರ್ಜಿ ಅಂದರೆ, we get heat and light energies from the sun. We can also generate electricity from it. Understood? ಸೊ ಸನ್ನಿಂದ ನಮಗೆ ಹೀಟ್ ಆ್ಯಂಡ್ ಲೈಟ್ ಎರಡೂ ಸಿಗುತ್ತೆ. ಆ ಎನರ್ಜಿನ ಯೂಸ್ ಮಾಡಿಕೊಂಡು ನಾವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಈಸ್ ಫಾಸಿಲ್ ಫ್ಯೂಯಲ್ಸ್. ವಿ ಗೆಟ್ ಹೀಟ್ ಎನರ್ಜಿ ಫ್ರಮ್ ದ ಫಾಸಿಲ್ ಫ್ಯೂಯಲ್ಸ್. ಸೊ ಫಾಸಿಲ್ ಫ್ಯೂಯಲ್ಸಿಂದ ಹೀಟ್ ಎನರ್ಜಿ ಸಿಗುತ್ತೆ, ಅದರಿಂದ ಕೂಡ ನಾವು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು. ವಿಂಡ್, ವಿ ಕ್ಯಾನ್ ಜನರೇಟ್ ಎಲೆಕ್ಟ್ರಿಕಲ್ ಎನರ್ಜಿ ಫ್ರಮ್ ದ ವಿಂಡ್. ಸೊ ವಿಂಡ್ ಮಿಲ್ಸನ್ನು ಯೂಸ್ ಮಾಡಿ ಎಲೆಕ್ಟ್ರಿಸಿಟಿನ ನಾವು ಪ್ರೊಡ್ಯೂಸ್ ಮಾಡ್ಬೋದು ವಿಂಡಿಂದ. ಆ್ಯಂಡ್ ವಾಟರ್, ವಿ ಕ್ಯಾನ್ ಜನರೇಟ್ ಎಲೆಕ್ಟ್ರಿಕಲ್ ಎನರ್ಜಿ ಫ್ರಮ್ ದ ಮೂವಿಂಗ್ ವಾಟರ್. ಮೂವಿಂಗ್ ವಾಟರಿಂದ ಏನು ಮಾಡ್ಬೋದು, ನಾವು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು. ಅದಕ್ಕೇನಂತ ಹೇಳ್ತೀವಿ, ಹೈಡ್ರೋ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೈನ್ ವೈ ದ ಸನ್, ವಿಂಡ್, ವಾಟರ್ ಆ್ಯಂಡ್ ಫಾಸಿಲ್ ಫ್ಯೂಯಲ್ಸ್ ಆರ್ ಕಾಲ್ಡ್ ಪ್ರೈಮರಿ ಸೋರ್ಸಸ್. ಸೊ ಸನ್, ವಿಂಡ್, ವಾಟರ್ ಆ್ಯಂಡ್ ಫಾಸಿಲ್ ಫ್ಯೂಯಲ್ಸನ್ನು ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಅಂತ ಯಾಕೆ ಕರಿತೀವಿ ಅಂತ ಕೇಳ್ತೀರಿ.
The sun, wind, water, and fossil fuels are called primary sources of energy because most the forms of energy that we use in our daily lives are derived from them. ಸೊ ಇದು ನಾಲ್ಕು ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ತಾರೆ. ಏಕಂತಂದರೆ ಸೊ ಮೋಸ್ಟ್ ಫಾರ್ಮ್ ಆಫ್ ಎನರ್ಜಿ, ಆಲ್ಮೋಸ್ಟ್ ಎಲ್ಲ ಫಾರ್ಮ್ಸ್ ಆಫ್ ಎನರ್ಜಿ ಏನಿದೆಯಲ್ಲ ದಟ್ ವಿ ಯೂಸ್ ಇನ್ ಅವರ್ ಡೈಲಿ ಲೈಫ್. ಸೊ ನಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡ್ತೀವಿ, ಹಾಗಾಗಿ ಇದನ್ನು ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಗಿವ್ ರೀಸನ್ಸ್ ವೈ ದ ಸನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಎನರ್ಜಿ ಆನ್ ದ ಅರ್ತ್. ಸೊ ನಮ್ಮ ಅರ್ಥ ಮೇಲೆ ಸನ್ನು ಯಾಕೆ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ತೀವಿ, ಅದಕ್ಕೆ ರೀಸನ್ ಹೇಳಿ ಅಂತ ಹೇಳ್ತಾ ಇದ್ದಾರೆ. ದ ಸನ್ ಪ್ರೊವೈಡ್ಸ್ ಲೈಟ್ ಎನರ್ಜಿ ಟು ಪ್ಲಾಂಟ್ಸ್ ಟು ಪ್ರೊಡ್ಯೂಸ್ ಫುಡ್. ಸೊ ಸನ್ ಏನು ಮಾಡುತ್ತೆ, ಪ್ಲ್ಯಾಂಟ್ಸು ತನ್ನ ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಲೈಟ್ ಎನರ್ಜಿನ ಕೊಡುತ್ತೆ, ವಿಚ್ ಇನ್ ಟರ್ನ್ ಪ್ರೊವೈಡ್ಸ್ ವಿತ್ ಅಸ್ ಅ ಮಸ್ಕ್ಯುಲರ್ ಎನರ್ಜಿ. ಸೊ ಆ ಪ್ಲ್ಯಾಂಟ್ಸನ್ನೆಲ್ಲ ನಾವು ಸೇವನೆ ಮಾಡಿದಾಗ ಏನಾಗುತ್ತೆ, ನಮಗೆ ಮಸ್ಕ್ಯುಲರ್ ಎನರ್ಜಿ ಸಿಗುತ್ತೆ. ಇಟ್ ಪ್ರೊವೈಡ್ ಅಸ್ ಹೀಟ್ ಟು ಸರ್ವೈವ್ ಆ್ಯಂಡ್ ದಿಸ್ ಹೀಟ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಫಾರ್ ಕುಕ್ಕಿಂಗ್. ಸೊ ಅದು ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ, ಅಂದರೆ ಎಲೆಕ್ಟ್ರಿಸಿಟಿನೂ ಪ್ರೊಡ್ಯೂಸ್ ಮಾಡ್ಬೋದು ಸನ್ಲೈಟನ್ನು ಯೂಸ್ ಮಾಡಿಕೊಂಡು. ಅದರಿಂದ ನೆಕ್ಸ್ಟ್ ಏನು ಮಾಡ್ಬೋದು, ಫುಡ್ಡನ್ನು ಕುಕ್ ಮಾಡೋಕ್ಕೂ ಅದನ್ನು ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸೋಲಾರ್ ಕುಕ್ಕರ್ಸ್ ಎಲ್ಲ ಸಿಗುತ್ತೆ ಆ್ಯಂಡ್ ಸೋಲಾರ್ ವಾಟರ್ ಹೀಟರಿಂದ ವಾಟರ್ನ ಹೀಟ್ ಮಾಡ್ಬೋದು. ಸೋಲಾರ್ ಕುಕ್ಕರ್ಸಿಂದ ನಾವು ಫುಡ್ಡನ್ನು ಕುಕ್ ಮಾಡ್ಬೋದು. ಆ್ಯಂಡ್ ಸನ್ಲೈಟ್ ಕ್ಯಾನ್ ಆಲ್ಸೋ ಕನ್ವರ್ಟೆಡ್ ಇನ್ ಟು ಎಲೆಕ್ಟ್ರಿಸಿಟಿ. ಸೊ ಅಂತ ಸನ್ಲೈಟ್ ಏನಾಗುತ್ತೆ, ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಸನ್ಲೈಟಿಂದ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿಕೊಂಡು ನಾವು ಬಲ್ಬೆಲ್ಲ ಆನ್ ಮಾಡ್ಬೋದು. ವೆನ್ ದ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಡೈ ಆ್ಯಂಡ್ ಗೆಟ್ ಬರೀಡ್ ದೇ ಬಿಕಮ್ ಅ ಫಾಸಿಲ್ ಫ್ಯೂಯಲ್ಸ್. ಸೊ ಪ್ರಾಣಿಗಳು ಮತ್ತು ಸಸ್ಯಗಳು ಏನಿರುತ್ತಲ್ಲ ಅದು ಸತ್ತೋಗಿ ಕೊಳ್ತು ಹೋದಾಗ ಮಣ್ಣಲ್ಲಿ ಹೂತೋಗುತ್ತೆ. ಅವಾಗೇನಾಗುತ್ತೆ, ಅದರಿಂದ ನಮಗೆ ಫಾಸಿಲ್ ಫ್ಯೂಯಲ್ ಸಿಗುತ್ತೆ. ಯಾವಾಗ, ತಕ್ಷಣ ಸಿಗುತ್ತಾ? ಇಲ್ಲ, ಆಫ್ಟರ್ ಎ ಮಿಲಿಯನ್ ಆಫ್ ಇಯರ್ಸ್. ದಸ್ ದ ಸನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಎನರ್ಜಿ ಆಫ್ ದ ಅರ್ತ್. ಅದೇ ಕಾರಣಕ್ಕೆ ಸನ್ನು ಅರ್ಥಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸೋರ್ಸ್ ಆಫ್ ಎನರ್ಜಿ. ವಾಟರ್ ಆ್ಯಂಡ್ ವಿಂಡ್ ಆಲ್ಸೋ ನೀಡ್ ಸನ್ಲೈಟ್ ಆರ್ ಮೂಮೆಂಟ್. ಸೊ ವಾಟರ್ ಮತ್ತು ವಿಂಡು ಕೂಡ ಏನು, ಸನ್ಲೈಟ್ ಬೇಕೇ ಬೇಕಾಗುತ್ತೆ ಅದಕ್ಕೂ ಕೂಡ. ಯಾಕೆ ಅಂತಂದರೆ ಮೂಮೆಂಟ್ ಆಗೋದಕ್ಕೆ. ಅಂಡರ್ಸ್ಟುಡ್? ನೆಕ್ಸ್ಟ್ ಕ್ವಶನ್. ಎಸ್, ಸಿ ದಿಸ್. All energy that we use comes from the another energy. Prove this with two examples. Note, these are only two examples, but many possible answers are there. Okay, children, please accept all the relevant answer. We use heat energy to cook our food. So foodನ್ನು ಕುಕ್ ಮಾಡಬೇಕಾದ್ರೆ ಯಾವ ಎನರ್ಜಿ ಬೇಕು? ಹೀಟ್ ಎನರ್ಜಿ ಬೇಕು. This heat energy comes from burning fossil fuels. ಸೊ ಈ ಹೀಟ್ ಎನರ್ಜಿ ಏನಿದೆಯಲ್ಲ ಅದು ಯಾವುದರಿಂದ ಸಿಗುತ್ತೆ? ಫಾಸಿಲ್ ಫ್ಯೂಯಲ್ಸಿಂದ ಬರ್ನ್ ಮಾಡೋದ್ರಿಂದ ಸಿಗುತ್ತೆ. ಅವರ್ ಬಾಡಿ ಯೂಸಸ್ ಮಸ್ಕ್ಯುಲರ್ ಎನರ್ಜಿ ಟು ಪರ್ಫಾರ್ಮ್ ಎ ಡೈಲಿ ಆ್ಯಕ್ಟಿವಿಟೀಸ್. ಸೊ ನಮ್ಮ ಬಾಡಿಯಲ್ಲಿರುವಂಥ ಮಸ್ಕ್ಯುಲರ್ ಎನರ್ಜಿ ಏನಿದೆಯಲ್ಲ ಅದು ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಪರ್ಫಾರ್ಮ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ದಿಸ್ ಮಸ್ಕ್ಯುಲರ್ ಎನರ್ಜಿ ಕಮ್ ಫ್ರಮ್ ಫುಡ್ ಆ್ಯಂಡ್ ಫುಡ್ ಗೆಟ್ಸ್ ಇಟ್ಸ್ ಎನರ್ಜಿ ಫ್ರಮ್ ದ ಸನ್. ಸೊ ಈ ಮಸ್ಕ್ಯುಲರ್ ಎನರ್ಜಿ ಯಾವುದರಿಂದ ಬರುತ್ತೆ? ಫುಡ್ಡಿಂದ ಬರುತ್ತೆ. ಆ್ಯಂಡ್ ಫುಡ್ಡಿಗೆ ಎಲ್ಲಿಂದ ಸಿಕ್ಕಿರುತ್ತೆ ಎನರ್ಜಿ? ಸನ್ನಿಂದ ಸಿಕ್ಕಿರುತ್ತೆ. ಅಂಡರ್ಸ್ಟುಡ್? ನೆಕ್ಸ್ಟ್, ವಾಟ್ ಈಸ್ ದ ಕಾಮನ್ ಸೋರ್ಸ್ ಆಫ್ ಲೈಟ್, ಹೀಟ್ ಆ್ಯಂಡ್ ಸೌಂಡ್ ಎನರ್ಜಿ ಇನ್ ಯುವರ್ ಲೈಫ್ಸ್? Where can we get this common source of energy? ಸೊ ಕಾಮನ್ ಸೋರ್ಸ್ ಆಫ್ ಲೈಟ್, ಹೀಟ್ ಆ್ಯಂಡ್ ಸೌಂಡ್ ಎನರ್ಜಿ ನಮ್ಮ ಲೈಫ್ಗಳಲ್ಲಿ ಎಲ್ಲೆಲ್ಲಿ ನೋಡ್ತೀವಿ? ಆ್ಯಂಡ್ ದೇರ್ ಕ್ಯಾನ್ ಬಿ ಗೆಟ್ ದಿಸ್ ಕಾಮನ್ ಸೋರ್ಸ್ ಆಫ್ ಎನರ್ಜಿ. ಓಕೆ, ಆ್ಯಂಡ್ ಎಲ್ಲಿ ಅದನ್ನು ನೋಡ್ತೀವಿ ಅಂತಲೂ ಹೇಳಬೇಕು. ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ದ ಕಾಮನ್ ಸೋರ್ಸ್ ಆಫ್ ಎನರ್ಜಿ ಫಾರ್ ಲೈಟ್, ಹೀಟ್ ಆ್ಯಂಡ್ ಸೌಂಡ್ ಎನರ್ಜೀಸ್ ಇನ್ ಅವರ್ ಡೈಲಿ ಲೈಫ್. ನಮ್ಮ ಡೈಲಿ ಲೈಫಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಏನಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅದರಿಂದ ಲೈಟ್ ಎನರ್ಜಿ, ಹೀಟ್ ಎನರ್ಜಿ ಆ್ಯಂಡ್ ಸೌಂಡ್ ಎನರ್ಜೀಸ್ ಕೂಡ ನಮ್ಮ ಡೈಲಿ ಲೈಫಲ್ಲಿ ನೋಡ್ತೀವಿ. ಎಲೆಕ್ಟ್ರಿಕಲ್ ಎನರ್ಜಿ ಕ್ಯಾನ್ ಬಿ ಜನರೇಟೆಡ್ ಇನ್ ಎ ಡಿಫ್ರೆಂಟ್ ವೇಸ್. ಸೊ ಡಿಫ್ರೆಂಟ್ ವೇಸಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿನ ನಾವು ಯೂಸ್ ಮಾಡ್ತೀವಿ. ಫಸ್ಟ್ ಒನ್ ಈಸ್ ಸನ್.
Solar energy is converted into electrical energy using solar ಪ್ಯಾನಲ್ಸ್. ಸೋಲಾರ್ ಪ್ಯಾನಲ್ಸನ್ನು ಯೂಸ್ ಮಾಡಿಕೊಂಡು ಸೋಲಾರ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ. ವಿಂಡ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಯೂಸಿಂಗ್ ವಿಂಡ್ ಮಿಲ್ಸ್. ವಿಂಡ್ ಮಿಲ್ಸನ್ನ ಯೂಸ್ ಮಾಡಿಕೊಂಡು ಆ ವಿಂಡ್ ಬಂದಾಗ ಅದು ರನ್ ಆಗ್ತಾ ಇದ್ದಾಗ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಸೊ ವಿಂಡ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿಗೆ ನಾವು ಏನು ಮಾಡ್ತೀವಿ, ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟ್ ವಾಟರ್. ಮೂವಿಂಗ್ ವಾಟರ್ ಈಸ್ ಯೂಸ್ಡ್ ಟು ಜನರೇಟ್ ದ ಎಲೆಕ್ಟ್ರಿಸಿಟಿ ಅಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್ಸ್. ಸೊ ವಾಟರ್ ಮೂವ್ ಆಗಬೇಕಾದ್ರೂ ಕೂಡ ಅಲ್ಲಿ ಟರ್ಬೈನ್ಸ್ ಇಟ್ಬಿಟ್ಟು ಆ ವೀಲ್ ರನ್ ಆಗ್ತಾ ಹೋದಂಗೂ ಸೊ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಅದನ್ನೇನಂತ ಹೇಳ್ತೀವಿ, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ. ವೇವ್ಸ್ ಆಫ್ ದ ಓಷನ್ ಆರ್ ಯೂಸ್ಡ್ ಟು ಜನರೇಟ್ ಎಲೆಕ್ಟ್ರಿಸಿಟಿ ಅಟ್ ಟೈಡಲ್ ಪವರ್ ಪ್ಲ್ಯಾಂಟ್. ಸೊ ಓಷನ್ನಿನ ವೇವ್ಸಿಂದನೂ ಕೂಡ ನಾವು ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ. ಅದಕ್ಕೆ ಏನಂತ ಹೇಳ್ತೀವಿ, ಟೈಡಲ್ ಪವರ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಫಾಸಿಲ್ ಫ್ಯೂಲ್ಸ್. ಕೋಲ್ ಈಸ್ ಬರ್ನ್ ಟು ಜನರೇಟ್ ಎಲೆಕ್ಟ್ರಿಸಿಟಿ ಅಟ್ ಥರ್ಮಲ್ ಪವರ್ ಪ್ಲ್ಯಾಂಟ್. ಸೊ ಕೋಲನ್ನು ಬರ್ನ್ ಮಾಡಿದಾಗ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು. ಎಲ್ಲಿ ಅಂತಂದರೆ ಥರ್ಮಲ್ ಪವರ್ ಪ್ಲ್ಯಾಂಟಲ್ಲಿ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಐ ಹೋಪ್ ಯು ಅಂಡರ್ಸ್ಟುಡ್ ದ Unit-7 workbook revision. Thank you. Have a nice day.